ನಮಸ್ತೆ, ಜೈ ಹಿಂದ್ ಎಲ್ಲ ಕರ್ನಾಟಕ ಜನತೆಗೆ. ನಾನು ನಿನ್ನೆ ದಿವಸ ಅಬ್ದುಲ್ ಕರೀಂ ತೆಲುಗಿಯವರ ಪಾರ್ಟ್ 1 ಸ್ಟೋರಿಯನ್ನು ನಾನು ನಿನ್ನೆ ಅಪ್ಡೇಟ್ ಮಾಡಿದ್ದೆ ಯೂಟ್ಯೂಬಲ್ಲಿ. ಇವತ್ತು ನಾನು ಸೆಕೆಂಡನ್ನು ಅಪ್ಡೇಟ್ ಮಾಡಲಿಕ್ಕೆ ಬಯಸ್ತೀನಿ. ಫಸ್ಟ್ರಲ್ಲಿ ಸ್ವಲ್ಪ ಮಟ್ಟಿಗೆ ಅಷ್ಟೇ ನಾನು ಹೇಳಿದೆ. ಇವಾಗ ಎರಡನೇ ಪಾರ್ಟಲ್ಲಿ ಇನ್ನೊಂದು ಸ್ವಲ್ಪ ಎಲ್ಲ ಕವರ್ ಮಾಡಿ ಸಂಕ್ಷಿಪ್ತವಾಗಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ಅಬ್ದುಲ್ ಕರೀಂ ತೆಲುಗಿ 2003 ಸ್ಕ್ಯಾಮರ ಬಗ್ಗೆ ನಿಮಗೆ ವಿಶಿಷ್ಟತೆಯಾಗಿ ಸ್ಪಷ್ಟವಾಗಿ ನಾನು ನಿಮಗೆ ಈ ಸ್ಟಾಂಪ್ ಪೇಪರ್ ಸ್ಕ್ಯಾಮ್ ಬಗ್ಗೆ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ ನಿಮಗೆ ತೋರಿಸ್ತೀನಿ ಗೂಗಲಲ್ಲಿ ಒಂದು ಯಾವ ರೀತಿಯಲ್ಲಿ ಹಿಸ್ಟ್ರಿ ಇದೆ ಅಂತೇಳಿ. ಹಂಗೆ ರೀ, ಅಬ್ದುಲ್ ಕರೀಂ ತೆಲುಗಿ ಅಂತೇಳಿ ಇವ್ರದ್ದು ಬಯೋಡಾಟಾ ಎಲ್ಲ ತಗೊಳ್ಳೋಣ ನಾವು. ನೋಡಿ, ಅಬ್ದುಲ್ ಕರೀಂ ತೆಲುಗಿ ಅನ್ನೋರು 29 ಜುಲೈ 1961 ಖಾನಾಪುರ್, ಬೆಲ್ಗಾಂ, ಕರ್ನಾಟಕದಲ್ಲಿ ಜನಿಸಿದರು. ಇವರು 2017 ತೀರ್ಕೊಂಡ್ರು. ಇದು ಬೆಂಗಳೂರಲ್ಲಿ ಪರಪ್ಪನ ಆಗ್ರ ಇದರಲ್ಲಿ. ಕ್ರಿಮಿನಲ್ ಚಾರ್ಜಸ್ ಅಂದರೆ ಸ್ಟಾಂಪ್ ಪೇಪರನ್ನು ಕರಪ್ಟೇಷನ್ ಮಾಡೋದು ಇವ್ರದ್ದು ಉದ್ಯೋಗ. ನೋಡಿ, ಇದೇ ರೀತಿಯಾಗಿ ತುಂಬ ವಿಶಿಷ್ಟತೆ ಇದೆ ಇವ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ಇವ್ರ ಸ್ಟೋರಿ ಬಗ್ಗೆ ಬಂದುಬಿಟ್ಟು ಒಂದು ಸ್ಟಾಂಪ್ ಪೇಪರ್ ಸ್ಕ್ಯಾಮ್ ಮಾಡೋದು. ಲಾಸ್ಟ್ ವಿಡಿಯೋದಲ್ಲಿ ನಾನು ಸ್ವಲ್ಪ ಹೇಳಿದ್ದೆ, ನಾಸಿಕ್ವರೆಗೂ ಹೇಳಿದ್ದೆ. ನಾಸಿಕ್ ಆದ ತಕ್ಷಣ ಮತ್ತೆ ಹೇಳಲಿಕ್ಕೆ ಟೈಮ್ ಆಗಲಿಲ್ಲ. ಬಟ್ ಇವತ್ತು ನನಗೆ ಟೈಮ್ ಸಿಕ್ಕಿದೆ, ನಿಮ್ಮೆಲ್ಲರ ಮುಖಾಂತರ ನಾನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ಇವರೊಬ್ಬರು ಮಿಡಲ್ ಕಾಸ್ಟಿಂದ ಬಿಲಾಂಗ್ ಮಾಡಿ ಬಂದಿರೋರು. ಇವರೇನು ಇದರಿಂದ ಇಲ್ಲ, ಇವೊಂದು ಬಿಕಾಮ್ ಮುಗಿಸ್ಕೋಗಿರೋದ್ರಿಂದ ಖಾನಾಪುರ ರೈಲ್ವೆ ಸ್ಟೇಷನಲ್ಲಿ ಫ್ರೂಟ್ಸ್ ಎಲ್ಲ ವ್ಯಾಪಾರ ಮಾಡ್ಕೊತ ಇದ್ದವ್ರು ಇವರು. ಮುಂಬೈಗೆ ಬಂದರು. ಮುಂಬೈಗೆ ಬಂದ ತಕ್ಷಣ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೊಂಡ ತಕ್ಷಣ ಇದೇ ರೀತಿಯಾಗಿ ಬೆಳವಣಿಗೆ ಆಗ್ತಾ ಬಂತು. ಆಮೇಲೆ ಏನು ಮಾಡಿದರು ಇವರು, ಸ್ಟಾಂಪ್ ಪೇಪರನ್ನು ರೈಲ್ವೆ ನಾಸಿಕ್ ಏನು ಸೆಂಟ್ರಲ್ ಸ್ಟಾಂಪ್ ಆಫೀಸ್ ಏನಿತ್ತಲ್ಲ ಅಲ್ಲಿಂದ ಬರುವಂಥ ಸ್ಟಾಂಪ್ ಪೇಪರನ್ನು ಮುಂಬೈ ಸ್ಟೇಷನ್ ರೈಲ್ವೆ ಸ್ಟೇಷನಲ್ಲಿ ಗಾರ್ಡ್ ಆಮೇಲೆ ಸ್ಟೇಷನ್ ಮಾಸ್ಟರ್ ಮುಖಾಂತರ ಹೈ ರೆಕಮೆಂಡ್ ಮುಖಾಂತರ ಅಲ್ಲಿರೋಂಥ ಸ್ಟಾಂಪ್ ಪೇಪರ್ ಬಾಕ್ಸ್ಗಳನ್ನು ಸೀಲ್ ಹೊಡೆದ್ಬಿಟ್ಟು ಅಬ್ದುಲ್ ಕರೀಂ ಅವರು ತಯಾರಿಸಿದಂಥ ಡುಪ್ಲಿಕೇಟ್ ಸ್ಟಾಂಪ್ ಪೇಪರನ್ನು ಏನು ಮಾಡ್ತಿದ್ರು ಇವರು, ಆ ಬೋಗಿಯಲ್ಲಿ ಬಂದಿರೋಂಥ ಸ್ಟಾಂಪ್ ಪೇಪರ್ನ ಎರಡು ಮಿಕ್ಸ್ ಮಾಡ್ತಿದ್ರು. ಬೈ ಚಾನ್ಸ್ ಎಕ್ಸಾಂಪಲ್ ಅಂದರೆ, ನಿಮಗೆ ಒಂದು ಬಾಕ್ಸಲ್ಲಿ 100 ಬಂಡಲ್ ಇರ್ತವೆ. 100 ಬಂಡಲನ್ನು ಅದರಲ್ಲಿ 50 ಬಂಡಲನ್ನು ಇವನ್ನ ಎತ್ತಾಕೊಂಡು 50 ಬಂಡಲನ್ನು ಮಿಕ್ಸ್ ಮಾಡಿ ಕಳಿಸೋನು. ಅದು ಆ ಬಂಡಲ್ ಎಲ್ಲಿಗೆ ಹೋಗ್ತಿತ್ತು, ಎಕ್ಸ್ಪೋರ್ಟ್ ಆಗ್ತಿತ್ತು ಬೇರೆ ಬೇರೆ ಕಡೆಯಿಂದ. ಎಲ್ಲಿಗೆ? ದಿಲ್ಲಿ, ಮುಂಬೈ, ಕರ್ನಾಟಕ, ಬೆಲ್ಗಾಂ, ಆಂಧ್ರ ಪ್ರದೇಶ್ ಎಲ್ಲ ಕಡೆಗೂ ಹೋಗ್ತಿತ್ತು. ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಇವನು ಪ್ರಿಂಟ್ ಮಾಡ್ತಿರೋ ಅಂಥದ್ದು ಕ್ರಿಮಿನಲ್ ಐಡಿಯಾದಿಂದ ಎಲ್ಲ ಕಡೆಗೆ ಹಂಚ್ಲಿಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲ ಕಡೆ ಕವರ್ ಆಯಿತು. ಇದೇ ರೀತಿ ಮಾಡ್ತಾ ಸುಮಾರು ವರ್ಷಗಳ ಒಂದು ಕಳೆದ್ಬಿಟ್ಟ. ಇದೇ ಒಂದು ಬಿಸ್ನೆಸ್ಸಲ್ಲಿ ಒಳ್ಳೆಯ ಆದಾಯ ಬರಲಿಕ್ಕೆ ಇವನಿಗೆ ಸ್ಟಾರ್ಟ್ ಆಯಿತು. ಇವನೇನು ಮಾಡಿದ ಅಂದರೆ, ಇವನ ಫ್ರೆಂಡು ನಾಸಿಕಲ್ಲಿ ಇದ್ದಾನೆ, ಅವನು ಕರೆದಿದ್ದ, ಬಾ ಹಿಂಗಿದೆ ಅಂತೇಳಿ. ನಾಸಿಕ್ ಸೆಂಟ್ರಲ್ ಸ್ಟಾಂಪ್ ಪೇಪರ್ದಿನ ಆಫೀಸ್ ಇತ್ತಲ್ಲ, ಏನು ಸ್ಟಾಂಪ್ ಪೇಪರ್ ಫ್ಯಾಕ್ಟ್ರಿ ಏನಿದೆಯಲ್ಲ, ಆ ಫ್ಯಾಕ್ಟ್ರಿಗೆ ವಿಸಿಟ್ ಏನು ಕೊಟ್ಟ, ಸ್ಕ್ರ್ಯಾಪ್ ಮುಖಾಂತರ ಒಂದು ಮಾರಾಟ ಮಾಡ್ಕೊಂಡು ಐ ಡಿ ಕಾರ್ಡನ್ನು ತಗೊಂಡ್ಬಿಟ್ಟು ಆ ಕಂಪ್ನಿ ಒಳಗೆ ಹೋಗಿ ಎಲ್ಲ ಮಿಷಿನೆಲ್ಲ ನೋಡ್ಕೊಂಡ. ಅಲ್ಲೊಬ್ಬರು ಡೆಪ್ಯೂಟಿ ಮ್ಯಾನೇಜರ್ ಅಂತ ಹೇಳಿದರು, ಜನರಲ್ ಆಫ್ ಮ್ಯಾನೇಜರ್, ಅದ್ರದ್ದು ಈ ಕಾರ್ಖಾನೆಯ ಮ್ಯಾನೇಜರು. ಆ ವ್ಯಕ್ತಿ ಇರೋನು ತುಂಬಾ ಸ್ಟ್ರಿಕ್ಕು. ಅವರು ಯಾರು, ಅಲ್ಲಿರೋ ಡೆಪ್ಯೂಟಿ ಮ್ಯಾನೇಜರು. ಅವನದು ಶ್ರಮದಿಂದ ದುಡಿಯೋಂಥ ವ್ಯಕ್ತಿ, ಯಾವುದೇ ರೀತಿಯಂಥ ಮೋಸ ಇಲ್ಲ. ಒಂದು 30 ವರ್ಷಗಳಿಂದ ಆ ಫ್ಯಾಕ್ಟ್ರಿಯನ್ನು ನಡೆಸ್ಕೊಂತ ಬಂದೆ. ನಿನ್ನೆ ರಿಟೈರ್ಡ್ ಆಗೋಕ್ಕೆ ಇನ್ನೊಂದು 5 ವರ್ಷ ಅಷ್ಟೇ ಇರ್ಬೋದು ಅಷ್ಟೇ ಅವ್ರದ್ದು ಮ್ಯಾನೇಜರ್ದು. ಅವ್ರ ಬಗ್ಗೆ ತುಂಬಾ ಕೇಳ್ಪಟ್ಟಿರ್ತಾನೆ. ಯಾರು? ಅಬ್ದುಲ್ ಕರೀಂ ತೆಲುಗಿ ಅವರು. ಕೇಳ್ಪಟ್ಟು ತುಂಬ ಸ್ಟ್ರಾಂಗ್ ಇದ್ದಾನೆ ಅಂದ ತಕ್ಷಣ ಅವ್ರಿಗೇನು ಮಾಡ್ತಾನೆ, ಇವನು ಕ್ರಿಮಿನಲ್ ಮೈಂಡ್ ಅಲ್ವಾ ಇವ್ನಿಗೆ, ಅವ್ರು ಯಾವುದೇ ರೀತಿಯಂಥ ಗಿಫ್ಟ್ ಕೊಡೋಕೆ ಹೋಗ್ತಾನೆ. ಯಾರು? ಅಬ್ದುಲ್ ಕರೀಂ ತೆಲುಗಿ ಅವರು. ಬಟ್ ಅವ್ರು ಯಾವುದೇ ಗಿಫ್ಟನ್ನು ಇಸ್ಕೊಳ್ದೆ
ಅವರಿಗೆ ಒಂದಿನ ಗಿಫ್ಟನ್ನು ಕೊಟ್ಟಿರೋದನ್ನು ತಗೊಂಬಿಟ್ಟು ನೆಕ್ಸ್ಟ್ ಕರೆದು ಫೋನ್ ಮಾಡಿ ಅಬ್ದುಲ್ ಕರೀಮನ್ನು ಒಂದು ಅವೆಚ್ಚ ಶಬ್ದಗಳಿಂದ ಹೀಯಾಳಿಸಿ ಎಲ್ಲರ ಮುಂದೆ ದಬ್ಬಿ ಕಳಿಸ್ಬಿಡ್ತಾರೆ. ಆಮೇಲೆ ಇವನು ಅಬ್ದುಲ್ ಕರೀಮ್ ತೆಲಗಿ ಏನು ಮಾಡ್ತಾನೆ, ಇವಂದೆಲ್ಲ ನಾನು ಮೊದಲು ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಪೊಲಿಟಿಷನ್ದು ಭಾಳ ಇದು ಇದೆ, ಕೈವಾಡ ಇದೆ ಇವನ ಹತ್ರ, ಅಂದರೆ ಐ ಪವರ್ ಇದೆ, ರೆಕಮೆಂಡೇಶನ್ ಇದೆ. ಸೊ ಹಾಗಾಗಿ ಅವನು ಏನು ಮಾಡ್ತಾನೆ, ಇವ್ರು ರೆಕಮೆಂಡ್ ಇದ್ದ ಹೇಳಿಸ್ತಾನೆ, ಹಿಂಗೆ ಇವ್ರು ಡೆಪ್ಯೂಟಿ ಮ್ಯಾನೇಜರ್ ಇದ್ದರೆ ಮ್ಯಾನೇಜರ್ ಪೋಸ್ಟಿಗೆ ಇವ್ರನ್ನ ಕನ್ವರ್ಟ್ ಮಾಡಿ ಅಂತೇಳಿ ದುಡ್ಡು ಕೊಟ್ಟು ಆವಾಗಿನ ಕಾಲದಲ್ಲೇ 25 ಲಕ್ಷ ರೂಪಾಯಿ ಅವ್ನು ಟ್ರಾನ್ಸ್ಫರ್ ಮಾಡೋಕ್ಕೋಸ್ಕರ ಹೋಮ್ ಮಿನಿಸ್ಟ್ರ್ ಹತ್ರ ಹೋಗ್ತಾನೆ. ಡೆಲ್ಲಿಲಿರೋ ಕಾರ್ಖಾನೆಯ ಮಿನಿಸ್ಟ್ರ್ ಯಾರಿರ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ಅವರಿಗೆ ಚೆನ್ನಾಗಿ ಇದನ್ನು ಮಾಡ್ತಾರೆ ಅಂಥೇಳಿ ಒಂದು ಪ್ರಮೋಷನ್ ಕೊಡಿಸ್ತಾನೆ. ಪ್ರಮೋಷನ್ ಆಯಿತು, ಅವರು ಆ ಕೊಠಡಿಯಿಂದ ಈ ಕೊಠಡಿಗೆ ಡೆಪ್ಯೂಟಿ ಮ್ಯಾನೇಜರಿಂದ ಮ್ಯಾನೇಜರ್ಗೆ ಹೋಗ್ತಾರೆ. ಹೋದ ತಕ್ಷಣ ಏನಾಗುತ್ತೆ, ಅಲ್ಲಿರೋಂಥ ಡೆಪ್ಯೂಟಿ ಮ್ಯಾನೇಜರ್ ಪೋಸ್ಟಿಗೆ ಹೋದ ತಕ್ಷಣ ಗೊತ್ತಾಗುತ್ತೆ, ಇಲ್ಲ ಇವರು ಅಬ್ದುಲ್ ಕರೀಮ್ ತೆಲಗಿ ಅವರು ಇದನ್ನು ಮಾಡಿಸಿರೋದು ಅಂತೇಳಿ ಅವ್ನಿಗೆ ಗೊತ್ತಾಗುತ್ತೆ. ಆಮೇಲೆ ತುಂಬ ಬೇಜಾರಾಗ್ತಾನೆ, ನಾನಿಲ್ಲ ಶ್ರದ್ಧೆಯಿಂದ ಕೆಲಸ ಮಾಡೋನು, ನಿಮ್ಮಂಥ ನನಗೆ ಬೇಕಾಗಿಲ್ಲ ಅಂತೇಳಿ ಏನೇನೋ ಅವರನ್ನು ಮನವೊಲಿಸಿ, ಇದೇ ರೀತಿ ದುಡ್ಕೊಂತ ಹೋದರೆ ನೀನು ಯಾವಾಗ ಉದ್ಧಾರ ಆಗಲ್ಲ, ನಾನು ನಿನಗೆ ಇಷ್ಟು ಹಣವನ್ನು ಕೊಡ್ತೀನಿ ಅಂತೇಳಿ ಅವರನ್ನು ನಂಬಿಸಿ ಅಬ್ದುಲ್ ಕರೀಮ್ ಅವ್ರು ಏನು ಮಾಡ್ತಾರೆ ಅಂದರೆ ಅಲ್ಲಿ ಮಿಷನ್ಗಳನ್ನು ಟೆಕ್ನಿಕಲ್ ಪ್ರಾಬ್ಲಮ್ ಅಂತೇಳಿ ಒಂದು 15 ದಿನಕ್ಕೆ ನಿಲ್ಲಿಸ್ತಾರೆ ಫ್ಯಾಕ್ಟ್ರಿಯನ್ನು. ಸೊ ಇವ್ರದ್ದು ಮೈಂಡೆಡ್ ಹೆಂಗೆ ಅಂದರೆ 15 ದಿನ ಯಾಕೆ ನಿಲ್ಲಿಸ್ತಾರೆ ಅಂತ ಅಂದರೆ 15 ದಿನ ಇಡೀ ಇಂಡಿಯಾದಲ್ಲಿ ಸ್ಟಾಂಪ್ ಪೇಪರನ್ನು ತಯಾರಿಸುವಂಥ ಫ್ಯಾಕ್ಟ್ರಿ ಇದು ಒಂದೇ ಇತ್ತು ನಾಸಿಕಲ್ಲಿ. ಆಲ್ ಓವರ್ ಇಂಡಿಯಾಕ್ಕೆ ಎಕ್ಸ್ಪೋರ್ಟ್ ಮಾಡೋದಂಥ ಇದು ಫ್ಯಾಕ್ಟ್ರಿ ಇದು ಒಂದೇ ನಾಸಿಕಲ್ಲಿರೋದು. ಅವನದು ಯಾರು ಅಬ್ದುಲ್ ಕರೀಮ್ ಅವರು ಮೈಂಡೆಡ್ ಹೆಂಗೆ ಅಂದರೆ 15 ದಿನ, ಒಂದು ದಿನಕ್ಕೆ ಎಷ್ಟೋ ಸಾವಿರಾರು ಸ್ಟಾಂಪ್ ಪೇಪರನ್ನು ತಯಾರಿಸೋದು, 15 ದಿನ ಬಿಟ್ಟರೆ ಎಷ್ಟೋ ಲಕ್ಷ ಸಾವಿರ ಕೋಟಿ ಸ್ಟಾಂಪ್ ಪೇಪರನ್ನು ಕಡಿಮೆ ತಯಾರಿಸೋದು ಕಡಿಮೆ ಆದರೆ ನನ್ನಲ್ಲಿರೋಂಥ ಡುಪ್ಲಿಕೇಟನ್ನು ನಾನು ಇಡೀ ಆಲ್ ಓವರ್ ಇಂಡಿಯಾಕ್ಕೆ ನಾನು ಎಕ್ಸ್ಪೋರ್ಟ್ ಮಾಡ್ಬೋದು ಅಂತೇಳಿ ಮೈಂಡೆಡಲ್ಲಿ ಇದ್ದರು. ಅದೇ ರೀತಿ ಟೆಕ್ನಿಕಲ್ ಇಶ್ಯೂ ಅಂತೇಳಿ 15 ದಿನ ಆ ಮಿಷನನ್ನು ಬಂದ್ ಮಾಡ್ತಾರೆ, ಫ್ಯಾಕ್ಟ್ರಿಯನ್ನು ಮೇಂಟೆನೆನ್ಸ್ ಡೇ ಅಂತೇಳಿ. ಮಾಡ್ತಾ ಏನಾಗುತ್ತೆ, ಮತ್ತೊಂದು ದಿನ ಸ್ಟಾರ್ಟ್ ಮಾಡ್ತಾರೆ, ಅದು ಒಂದು ಮಿಷನ್ ಕೆಟ್ಟು ಹೋಗಿದೆ ಅಂತೇಳಿ ಎಡಿಟರ್ನೆಲ್ಲ ಕರ್ಸ್ಕೊಂಡ್ಬಿಟ್ಟು ಒಂದು ಮಿಷನನ್ನು ಏನು ಮಾಡ್ತಾರೆ, ಸ್ಕ್ರ್ಯಾಪ್ ಅಂತೇಳಿ ಕಳಿಸ್ತಾರೆ. ಆ ಸ್ಕ್ರ್ಯಾಪ್ ತಗೊಳ್ಳೋರು ಏನಿರ್ತಾರೆ, ಅಬ್ದುಲ್ ಕರೀಮ್ ತೆಲಗಿ ಅವರ ಫ್ರೆಂಡ್ ಇರ್ತಾನೆ. ಆ ಸ್ಕ್ರ್ಯಾಪೆಲ್ಲ ತಗೊಂಡೋಗಿ ಅವರೊಂದು ಪ್ರಿಂಟೆಡ್ ಹೌಸ್ ಇರುತ್ತಲ್ಲ, ಹೌಸಲ್ಲಿ ಹೋಗ್ಬಿಟ್ಟು ತಗೊಂಡು ಹೋಗ್ತಾರೆ. ಅದರಲ್ಲಿ ಗೊತ್ತಾ ನಿಮ್ಗೇನಂತೇಳಿ, ಈ ಒಂದು ಸ್ಟಾಂಪ್ ಪೇಪರ್ ಮೇಲೆ ಒಂದು ಅಶೋಕ ರಾಜಮುದ್ರೆ ಒಂದು ಚಿತ್ರ ಬರುತ್ತಲ್ಲ, ಅದನ್ನು ಹಾಕಲಿಕ್ಕೆ ಒಂದು ವಿಶಿಷ್ಟತೆವಾದ 2 ಪ್ಲೇಟ್ಗಳಿರ್ತವೆ. ಆ ಪ್ಲೇಟನ್ನು ಇವರು ಯಾರು ಡೆಪ್ಯೂಟಿ ಮ್ಯಾನೇಜರ್ ಆಗಿರ್ತಾರಲ್ಲ ಅವನ ಹತ್ರ ಇಟ್ಕೊಂಡಿರ್ತಾನೆ. ಇವಾಗ ದುಡ್ಡಿನ ಆಸೆ ಬಂದ ತಕ್ಷಣ ಎಲ್ಲರೂ ಬಾಯಿ ತೆಗಿಲಿಕ್ಕೆ ಇಷ್ಟಪಟ್ಟೇ ಬಿಡ್ತಾರೆ. ಅವನೇನು ಮಾಡ್ತಾನೆ, ಅದನ್ನು ಅವ್ನು ಕರ್ಸ್ಕೊಂಬಿಟ್ಟು ಇಲ್ಲಿ ಪ್ಲೇಟ ಕೊಟ್ಟಿಲ್ಲ ನೀವು ಅಂತೇಳಿ ಮತ್ತೆ ಮರುದಿನ ಮೀಟ್ ಮಾಡ್ತಾರೆ. ಅವನಂತಾನೆ ಪ್ಲೇಟ್ ನನ್ನ ಹತ್ರ ಇದೆ ಅಂತ, ಇದಕ್ಕೆ ಡಿಮ್ಯಾಂಡ್ ಇದೆ ಅಂತೇಳಿ ಇಷ್ಟಿಷ್ಟು ಡಿಮ್ಯಾಂಡ್ ಅಂತೇಳಿ ಅವ್ರು ಮುಗಿಸ್ಕೊಂಡಾದ್ಮೇಲೆ ಇಸ್ಕೊಂತಾರೆ. ಅಬ್ದುಲ್ ಕರೀಮ್ ತೆಲಗಿ ಅವರು, ಇಲ್ಲ ನನಗೆ ಪೇಪರ್ ಬೇಕು, ಆಮೇಲೆ ನಿಮ್ಮ ಫ್ಯಾಕ್ಟ್ರಿಲಿ ಬರುವಂಥ ಇದಕ್ಕೇನು ಮೆಟೀರಿಯಲ್ ಹಾಕ್ತಿರಲ್ಲ ಪೇಂಟು ಬೇಕಂತೇಳಿ ಆ ಪೇಂಟನ್ನು ಇವನು ತರ್ಸ್ಕೊಂತಾನೆ. ಯಾರು, ಅಬ್ದುಲ್ ಕರೀಮ್ ತೆಲಗಿ ಅವರು ತರ್ಸ್ಕೊಂಬಿಟ್ಟು ದಿನನಿತ್ಯ ಸಾವಿರಾರು ಕೋಟಿ ಗಂಟಲೆ ಇದು ಯಾವುದು ಸ್ಟಾಂಪ್ ಪೇಪರನ್ನು ಪ್ರಿಂಟ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾರೆ. ಬೆಂಗಾಲ್, ಕೋಲ್ಕತ್ತಾ, ಹೈದರಾಬಾದ್, ಕರ್ನಾಟಕ, ಬಾಂಬೆ ತುಂಬ ಇದೆ ಒಂದು, ಆಮೇಲೆ ದಿಲ್ಲಿ, ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಬೇಕು ಅಲ್ಲಿ ಎಕ್ಸ್ಪೋರ್ಟ್ ಮಾಡೋಕ್ಕೆ ಇದು ಮಾಡಿದ್ರು. ಆ ಸ್ಟಾಂಪ್ ಪೇಪರನ್ನು ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಜನಗಳು ಈ ಒಂದು ಜಾಗ ಖರೀದಲಿಕ್ಕೆ, ಒಂದು ಖರೀದಿ ಪತ್ರ ಅಂತೇಳಿ ಗೊತ್ತಿರುತ್ತಲ್ಲ ನಿಮಗೆ, ಸ್ಟಾಂಪ್ ಪೇಪರ್ ಅಪ್ಡೇಟ್ ಮಾಡೋಕ್ಕೆ ಎಲ್ಲ ರೀತಿಯಿಂದ ಸ್ಟಾಂಪ್ ಪೇಪರ್ ನಮ್ಗೆ ಬೇಕಾಗುತ್ತೆ. ಯಾವುದೋ ಒಂದು ಸೈಟ್ ತಗೋಬೇಕಾದ್ರೆ, ಮನೆ ತಗೋಬೇಕಾದ್ರೆ ಇದು ಬೇಕಾಗೇ ಆಗುತ್ತೆ. ಯಾವುದೋ ಒಂದು ಗ್ಯಾರಂಟಿ ಒಂದು ಕೊಡಲಿಕ್ಕೋಸ್ಕರ ಇದು ಮಾಡ್ಕೊತೀವಿ. ಈ ರೀತಿ ಇಂಡಿಯಾದಲ್ಲಿ ಎಲ್ಲ ಕಡೆಗೂ ಎಕ್ಸ್ಪೋರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಟೋಟಲ್ ಒಂದು 30,000 ಕೋಟಿ ಟೋಟಲ್ ಒಂದು ಏನೋ ಸ್ಕ್ಯಾಮ್ ಮಾಡಿರೋದು ಇವರು, ಎಲ್ಲ ಕಡೆಗೆ ಹಂಚಿ ಎಲ್ಲ ಕಡೆಗೆ ಇದು ಮಾಡಿದ್ರು. ಇದರಲ್ಲಿ ಏನಾಗುತ್ತೆ, ಇದ್ರ ಜೊತೆಗೆ ಅವನೇನು ಮಾಡ್ದ, ಹೈ ಲೆವೆಲಿಗೆ ಬೆಳೆಯೋಕ್ಕೆ ಸ್ಟಾರ್ಟ್ ಆದ. ಯಾರು, ಅಬ್ದುಲ್ ಕರೀಮ್ ತೆಲಗಿ. ಅದಾಗಿ ಪ್ರಾಬ್ಲಮ್ಗಳು ಬರೋಕ್ಕೆ ಸ್ಟಾರ್ಟ್ ಆದವು. ಯಾವುದೇ ಪ್ರಾಬ್ಲಮ್ ಆದರೂ ತಲೆ ಕಡ್ಸ್ಕೊಳ್ತಿರಲಿಲ್ಲ, ಈ ಕಡೆಗೆ ಮಗಳನ್ನ ನೋಡ್ತಿರಲಿಲ್ಲ, ಹೆಂಡ್ತಿನ ನೋಡ್ತಿರಲಿಲ್ಲ, ಬಿಟ್ಟು ಎಲ್ಲಿ ಬೇಕಲ್ಲಿ ಬಿಸ್ನೆಸ್ ಬಗ್ಗೆ ನಾನು ಅನ್ನೋದೊಂದು ಅವ್ನ ಹೆಸರು ಉಳಿಬೇಕಂತ ಹೇಳಿ ಇಷ್ಟೆಲ್ಲ ಸ್ಕ್ಯಾಮ್ ಮಾಡಿದ್ದಾನೆ ಯಾರು, ಅಬ್ದುಲ್ ಕರೀಮ್ ತೆಲಗಿ ಅವರು. ಹಾಗಾಗಿ ನನಗೇನು ಅನಿಸುತ್ತೆ ಅಂದರೆ,
ನೋಡಿ, ಮನುಷ್ಯ ಏನು ಬೇಕಾದರೂ ಮಾಡ್ಬೋದು. ಅದೇ ರೀತಿಯಾಗಿ ಈ ರೀತಿ ಮಾಡೋದು ತಪ್ಪು. ಇಡೀ ಭಾರತ ದೇಶಕ್ಕೆ ಮೋಸ ಮಾಡಿ ದುಡ್ಡು ಗಳಿಸೋದು. ಆಮೇಲೆ ಒಂದು ಲೆಕ್ಕದಲ್ಲಿ ನೋಡಿದರೆ ಇದು ದುಡ್ಡು ಗಳಿಸೋದ್ರ ಜೊತೆ ಜೊತೆ ದೊಡ್ಡ ಸ್ಕ್ಯಾಮ್ ಆಗಿ ಎಲ್ಲ ಜನಗಳನ್ನ ಸರ್ಕಾರಕ್ಕೊಂದು ಮೋಸ ಮಾಡೋದು ಕೆಲಸ ಮಾಡಿದ್ದಾರೆ ಅವರು. ಆಮೇಲೆ ಇವ್ರು ಏನಾಯಿತು, ಖಾನಾಪುರದಲ್ಲಿ ಇವ್ರ ತಮ್ಮ ಒಬ್ಬರಿದ್ರು ಜೊತೆಗಿರೋರು. ಅವರನ್ನು ಏನು ಮಾಡಿದ್ರು, ಆ ಖಾನಾಪುರದಿಂದ ಚುನಾವಣೆಯಲ್ಲಿ ಗೆಲ್ಲಿಸಿ ಅವರನ್ನು ಇದನ್ನು ಮಾಡಿದ್ರು. ಅಲ್ಲಿ ಎಲ್ಲ ದುಡ್ಡು ಕೊಡೋದು, ಆಮೇಲೆ ಒಳ್ಳೆಯ ಹೆಸರು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಯಾರು, ಅಬ್ದುಲ್ ಕರೀಂ ತೆಲಗಿ ಅವರು. ಅಲ್ಲಿರೋಂಥ ಜನಗಳನ್ನು ಅಜ್ಮೀರ್ ಇದಕ್ಕೆ ಟೂರಿಗೆ ಕಳಿಸ್ತಿದ್ದ, ಬಸ್ ಫ್ರೀಗಳನ್ನು ಕೊಡ್ತಿದ್ದ, ಎಲ್ಲ ರೀತಿಯ ಬಟ್ಟೆ ಫ್ರೀ, ಊಟ ಫ್ರೀ ಎಲ್ಲ ಕೊಡ್ತಿದ್ದ. ಕೊಟ್ಟಾದ ತಕ್ಷಣ ಏನು ಮಾಡ್ತಿದ್ದ, ಅಲ್ಲಿ ಬೆಂಗಳೂರಲ್ಲಿ ಒಬ್ಬನು ಖಾನ್ ಅಂತೇಳಿ ಒಂದು ಪೊಲಿಟಿಷಿಯನ್, ಅವನು ಒಳ್ಳೆಯ ಲೀಡರ್, ಅವನು ಚೆನ್ನಾಗಿರೋ ಲೀಡ್ರ್. ಅವನ ಜೊತೆ ಕೂಡ್ಬಿಟ್ಟು ಅವ್ರ ತಮ್ಮನನ್ನು ಆರಿಸಿ MLA ಮಾಡ್ತಾನೆ. ಈ ರೀತಿ ಯಾಕಂದರೆ ಅವ್ನಿಗೆ MLA ಮಾಡಿಸೋದ್ರಿಂದ ಏನಾಗುತ್ತೆ, ಇವಂದು ಸ್ಟಾಂಪ್ ಪೇಪರು ಅಲ್ಲಿ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂಥ ಅಡೆಚಣೆ ಆಗದೆ ಮಾರಾಟ ಮಾರಲಿಕ್ಕೆ ಆ ಒಂದು ಪ್ರಪೋಸ್ಗೋಸ್ಕರ ಅವ್ರ ತಮ್ಮನ್ನು ನಿಲ್ಲಿಸಿ ಎಲ್ಲ ರೀತಿಯನ್ನು ಸ್ಪೆಂಡ್ ಮಾಡ್ತಾನೆ. ಮಾಡ್ತಾ ಮಾಡ್ತಾ ಏನಾಗುತ್ತೆ, ಎಲ್ಲ ರೀತಿಯಾದಂಥ ಖುಷಿಯಾದ ಟೈಮಲ್ಲಿ ಇವನೊಂದು ಮುಂಬೈಯಲ್ಲಿ ಕ್ಲಬ್ಗೆ ಹೋಗ್ತಾನೆ. ಅಂದರೆ ಡ್ಯಾನ್ಸ್ ಮಾಡೋದಿರುತ್ತಲ್ವ, ಅಲ್ಲಿ ಹೋಗ್ತಾನೆ. ಇವನು ಡ್ರಿಂಕರ್ ಅಲ್ಲ, ಬಟ್ ಪಬ್ ಮಾಡ್ತಾನೆ. ಹೋದ ತಕ್ಷಣ ಅಲ್ಲೊಬ್ಳು ಮಹಿಳೆ, ಡ್ಯಾನ್ಸ್ ಮಾಡೋ ಮಹಿಳೆ ಇವನಿಗೆ ಒಂದು ಸ್ವಲ್ಪ ಅಟ್ರಾಕ್ಷನ್ ಆಗುತ್ತೆ, ಕ್ರಶ್ ಆಗುತ್ತೆ. ಕ್ರಶ್ ಆದ ತಕ್ಷಣ ಏನು ಮಾಡ್ತಾನೆ, ಇವನು ಡೈಲಿ ಹೋಗೋದು ಡ್ಯಾನ್ಸ್ ಮಾಡೋದು ಮಾಡೇ ಮಾಡ್ತಾನೆ. ಒಬ್ರು ಯಾರೋ ಶೆಟ್ಟಿ ಅಂತೇಳಿ ಆ ಹುಡುಗಿ ಮೇಲೆ ಒಂದು ದುಡ್ಡು ಹಾಕ್ತಾನೆ, ಶೆಟ್ಟಿ ಅಂತೇಳಿ. ಶೆಟ್ಟಿ ಎಷ್ಟು ದುಡ್ಡು ಹಾಕ್ತಾನೆ ಅಂತ ಅಂದರೆ ಅದಕ್ಕಿಂತ ಡಬಲ್ ಇವರು ಅಬ್ದುಲ್ ಕಲೀಂ ಅವರು ಹಾಕಿದರು. ಅವನು ಇಷ್ಟನೇ ಅಂತೇಳಿ ಅವ್ರಿಗೆ ಇಂಡೈರೆಕ್ಟಾಗಿ ಬಯೋದ್ರಿಂದ ಅಬ್ದುಲ್ ಕರೀಂ ತೆಲಗಿ ಅವ್ರು ಏನು ಮಾಡಿಬಿಟ್ರು, ಒಂದೇ ದಿನದಲ್ಲಿ 93 ಲ್ಯಾಕನ್ನು ಅವಳ ಮೇಲೆ ಸುರಿಸಿದ್ರು. ಸುರಿದ ತಕ್ಷಣ ಅವಳನ್ನು ಕರ್ಕೊಂಡೋಗಿ ಒಂದು ದಿನ ಒಂದು ರೂಮಲ್ಲಿ ಜೊತೆಯಲ್ಲಿ ಭಾಗಿಯಾಗಿ ಇರ್ತಾರೆ. ಇದ್ದ ತಕ್ಷಣ ಎಂಜಾಯ್ ಮಾಡ್ಕೊಂಡು ಬರ್ತಾರೆ. ಬಂದ ತಕ್ಷಣ ಪೊಲೀಸ್ ಅವರು ಇವರನ್ನು ಹುಡ್ಕೊಂಡು ಸ್ಕ್ಯಾಮರ್ ಅಂತೇಳಿ ಹುಡ್ಕೊಂಡು ಬಂದು ಇವರು ಜೈಲಲ್ಲಿ ಹಾಕ್ತಾರೆ. ಜೈಲಿಂದ ಮತ್ತೆ ಹೊರಗಡೆ ಬರ್ತಾನೆ. ಒಳಗಡೆ ಇದ್ದು ಎಲ್ಲ ರೀತಿಯ ಬಿಸ್ನೆಸ್ಸನ್ನು ಎಕ್ಸ್ಪಾಂಡ್ ಮಾಡ್ಕೊಳ್ತಾನೆ. ದುಡ್ಡು ಇವ್ರ ಹತ್ರ ಕಡಿಮೆ ಇಲ್ಲ, ಒಂದು ರೂಮಲ್ಲಿ ಫುಲ್ಲು ದುಡ್ಡಿತ್ತು ಇವ್ರ ಹತ್ರ. ಇದೇ ರೀತಿ ಮಾಡ್ತಾ 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 ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ಕಡೆಗೂ ಸ್ಟಾಂಪ್ ಪೇಪರ್ ಇರುತ್ತೆ. ಆಮೇಲೆ ಏನು ಮಾಡಿದರು, ಸ್ಟಾಂಪ್ ಪೇಪರನ್ನು ಹಿಂಗಾಗಿದೆ ಅಂತೇಳಿ ಯಾರೋ ಒಬ್ಬರು ಪಿನ್ ಮಾಡಿಬಿಟ್ರು ಸರ್ಕಾರಕ್ಕೆ, ಹಿಂಗೆ ಸ್ಟಾಂಪ್ ಪೇಪರ್ ಹಿಂಗಿದೆ ಹಿಂಗಿಲ್ಲ ಅಂತೇಳಿ. ಅಬ್ದುಲ್ ಕರೀಂ ತೆಲಗಿ ನಾವು ನೀವು ಅಂದ್ಕೊಂಡಿರಾಗೆ ತೆಲಗಿ ಅಷ್ಟೇ ಅಲ್ಲ, ಎಲ್ಲ ತೆಲೆಗಳನ್ನು ಕಟ್ಟಿಕೊಂಡು ಅವನೊಂದಿರುವಂಥ ತೆಲಗಿ ಅವನು. ಅಂದರೆ ಇನ್ಕ್ಲೂಡಿಂಗ್ ಪೊಲೀಸ್ ಆಫೀಸರ್, ಇನ್ಕ್ಲೂಡಿಂಗ್ ಪೊಲಿಟಿಷಿಯನ್, ಇನ್ಕ್ಲೂಡ್ ಫ್ಯಾಕ್ಟ್ರೀಸ್ ಮ್ಯಾನೇಜರ್ಸ್, ಎಲ್ಲ ರೀತಿಯಿಂದ ಕೊಂಡ್ಕೊಂಡಿದ್ದ ಅವನು. ಹಾಗಾಗಿ ದೊಡ್ಡ ದೊಡ್ಡ ಅಧಿಕಾರಿಗಳು ಈ ಒಂದು ಸ್ಕ್ಯಾಮಲ್ಲಿದ್ದಾರೆ. ಅಂದರೆ ಆಲ್ಮೋಸ್ಟಲ್ಲಿ ಎಲ್ಲ ಪೊಲಿಟಿಷಿಯನ್ ಅರ್ಥ ಮಾಡ್ಕೊಳ್ರಿ, ತೆಳಗಿಂದ ಹಿಡಿದು ಎಲ್ಲ ಮೇಲೆವರೆಗೂ ಪೊಲಿಟಿಷಿಯನ್ ಇವನ ಅಂಡರಲ್ಲಿದ್ದರು. ಯಾಕೆಂದರೆ ದುಡ್ಡು ಆ ರೀತಿಯಲ್ಲಿ ಕೊಡ್ತಿದ್ದ ಅವನು, ಯಾರಿಗೆ, ಪೊಲಿಟಿಷಿಯನ್ಗೆ. ಯಾಕೆಂದರೆ ಇವನಿಗೆ ಅಬ್ದುಲ್ ತೆಲಗಿ ಅವ್ರಿಗೆ ಏನು ಬೇಕು, ನಾನು ಒಂದು ಇದು ಬೇಕಿತ್ತು ಸಮಾಜದಲ್ಲಿ, ನಾನು ಒಂದು ಒಳ್ಳೆಯ ಹೆಸರು ಇರಬೇಕು ಅಂತೇಳಿ ಅದೊಂದು ಉದ್ದೇಶಕ್ಕೋಸ್ಕರ ಸಿಕ್ಕಾಪಟ್ಟೆ ಕೆಲಸ ಮಾಡಿದ. ಅವನು ಹೇಳ್ತಾನೆ, ಪೈಸಾ ಕಮಾಯ ನೈ ಜಾತ, ಪೈಸಾ ಬನಾಯ ಜಾತ. ಅಂದರೆ ನಾನು ದುಡ್ಡಿಗೋಸ್ಕರ ದುಡಿಯಲ್ಲ, ದುಡ್ಡು ಅದೇ ಬರಬೇಕು, ಆ ರೀತಿಯಲ್ಲಿ ಮಾಡ್ತೀನಿ ಅಂತ ಹೇಳ್ತಾನೆ. ಇದೇ ರೀತಿ ಮಾಡ್ತಾ ಒಂದಿನ ಏನಾಗುತ್ತೆ, ಅವನಿಗೆ ಹೈ ಟ್ರಸ್ಟ್ ಇರೋದರಿಂದ ಹಾಸ್ಪಿಟಲಲ್ಲಿ ಬೀಳ್ತಾನೆ. ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡ್ತಾರೆ. ಮಾಡಿದ ತಕ್ಷಣ ಏನಾಗುತ್ತೆ, ಅಲ್ಲಿರೋ ಡಾಕ್ಟ್ರು ಯಾಕೆ ಜ್ವರ ಬಂದಿದೆ ಅಂತೇಳಿ ಒಂದು ಬ್ಲಡ್ ಚೆಕ್ಕೆಲ್ಲ ಮಾಡಿಸ್ಕೊಂಬಿಟ್ಟು, ಆ ಬ್ಲಡ್ ಚೆಕ್ಕಲ್ಲಿ ಏನಾಗುತ್ತೆ ಅಂತಂದರೆ ಅದರಲ್ಲಿ ರಿಪೋರ್ಟ್ ಬರುತ್ತೆ ಇವನಿಗೆ HIV ಪಾಸಿಟಿವ್ ಅಂತೇಳಿ. ಮತ್ತೆ ಏನು ಮಾಡ್ತಾನೆ, HIV ಪಾಸಿಟಿವ್ ಅಂದ ತಕ್ಷಣ ಸಿಟ್ಟು ಬಂದು ಆ ಮಹಿಳೆ ಹತ್ರ ಏನಿದ್ದಾರೆ ಲಾಡ್ಜಲ್ಲಿ, ಆ ಮಹಿಳೆ ಹತ್ರ ಹೋಗಿ ಸಿಟ್ಟಾಗಿ, ನೀನು ನನಗೆ ಮೊದಲೇ ಯಾಕೆ ಹೇಳಿಲ್ಲ, ನನ್ನ ಜೀವನ ಎಲ್ಲ ಹಾಳು ಮಾಡಿಬಿಟ್ಟೆ ಅಂತೇಳಿ ಅವಳಿಗೆ ಇವನು ಚೀರಾಡ್ತಾನೆ. ಇವನು ಸಿಟ್ಟು ಬಂದು ಕೆನ್ನೆಗೆ ಹೊಡಿತಾರೆ, ನಿನ್ನ ಹತ್ರನೇ ಇರಬೇಕು, ಇದು ನೀನೇ ಎಲ್ಲ ನನಗೆ ಹಚ್ಚಿರೋದು, ನನ್ನ ಜೀವನ ಎಲ್ಲ ಹಾಳು ಮಾಡಿದಲ್ಲ ಅಂತ ಹೇಳಿ ಅವಳಿಗೆ ಬೈದು ಕಳಿಸ್ತಾನೆ. ಇದೇ ರೀತಿ ಜೀವನ ಮಾಡ್ಕೊತ ಕರ್ನಾಟಕ ಪೊಲೀಸ್ ಅವರು ಇವ್ರನ್ನ ಹಿಡ್ಕೊಂಡ್ಬಿಟ್ಟು ಪರಪ್ಪನ ಅಗ್ರಹಾರದಲ್ಲಿ ಹಾಕ್ತಾರೆ. ಶಿವಾನಿ ಅಂತೇಳಿ IPS ಅಧಿಕಾರಿ, ದೊಡ್ಡ ಅಧಿಕಾರಿಗಳು ಇವ್ರನ್ನ ಹಿಡಿಲಿಕ್ಕೆ ಪ್ರಯತ್ನ ಪಡ್ತಾರೆ, ಹೊಡೆದ್ರು, ಎಲ್ಲ ರೀತಿ ಆದರು. ಅಲ್ಲಿಂದ ಮತ್ತು ಪರಪ್ಪನ ಅಗ್ರಹಾರದಿಂದ ಹೈ ರೆಕಮೆಂಡಿಂದ ನಾಸಿಕ್ ಜೈಲಲ್ಲಿ ಬಂದರು. ನಾಸಿಕ್ ಜೈಲಲ್ಲಿ ಬಂದ ತಕ್ಷಣ ಪೊಲಿಟಿಷಿಯನ್ ಗೊತ್ತಲ್ಲ ಇವ್ರು ಹೆಂಗೆ ಅಂತಂದರೆ, ಇವನು ಹೆಂಗಾದ್ರೂ ಮಾಡಿ ಬಾಯಿ ಮುಚ್ಚಲಿಕ್ಕೋಸ್ಕರ
ಹೆಂಗೆ ಬೇಕಂಗೆ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ರಕ್ತಬರ ಆಗಿ ಹೊಡಿತಾರೆ. ಅವ್ನು ಹೇಳಿದೆ ನನಗೆ ಏಡ್ಸಿದೆ, ನೀವು ಹೊಡೆದ್ರೆ ನಿಮಗೂ ಹತ್ತುತ್ತೆ ಅಂತೇಳಿ ಅವ್ರಿಗೆ ಹೆಂಗೆ ಬೇಕಂಗೆ ಬೈದು ಕಳಿಸ್ತಾನೆ. ಇದೇ ರೀತಿ ಕಳಿಸ್ತಾ ಜೈಲಲ್ಲೇ ಕುಳಿತಾನೆ. ಕುಳಿತ ತಕ್ಷಣ ಮತ್ತೆ ರಿಲೀಸ್ ಆಗ್ತಾನೆ. ಮತ್ತು ಈ ಕಡೆಗೆ ಬಂದು ಮಗಳನ್ನು ನೋಡ್ತಾಳೆ. ಮಗಳು ಅಷ್ಟರಲ್ಲೇ ದೊಡ್ಡವಳಾಗಿರ್ತಾಳೆ. ತಂದೆ ಇವರು ಅವರು ಯಾರಿರ್ತಾರೆ ಹೆಂಡ್ತಿ ನಫೀಸಾ ಅಂತೇಳಿ ಇವ್ರ ಜೊತೆ ಹೇಳ್ತಾನೆ ನಾನು ಮಾಡಿದ್ದೆಲ್ಲ ತಪ್ಪು ಹಂಗೆ ಹಿಂಗೆ ಅಂತೇಳಿ. ಮತ್ತೆ ಪುನಃ ಆ ಥರ ಒಂದಿನ 2 ದಿನ ಇದ್ಮೇಲೆ ಮತ್ತೆ ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಇದೇ ರೀತಿ ಕರ್ಕೊಂತ ಹೋದ ತಕ್ಷಣ ಪರಪರ ಆಗ್ರಹದಲ್ಲಿರ್ತಾನೆ. ಹೇಳ್ತಾನೆ, ನೋಡಿ ಇದು ನನ್ನ ಹತ್ರ ಅಲ್ಲ, ನನ್ನಿಂದ ಸುಮಾರು ಜನಗಳು ಇದರಲ್ಲಿ ಇನ್ಕ್ಲೂಡಿಂಗ್ ಆದಿದ್ದಾರೆ. ಎಲ್ಲ ರೀತಿಯಿಂದನೂ ಆಲ್ ಪೊಲಿಟಿಷಿಯನ್ ಇದ್ದಾರೆ, ಎಲ್ಲರೂ ಇದ್ದಾರೆ, ಎಲ್ಲ ಪೊಲೀಸವ್ರು ಇದ್ದಾರೆ ಅಂಥೇಳಿ ಈ ರೀತಿ ಕೊಡ್ತಾ ಈ ಸ್ಟೋರಿಯನ್ನು ನಾನು ಮುಗಿಸ್ತೀನಿ. ನನಗೆ ತಿಳಿದ ಹಾಗೆ ನಾನು ಸ್ವಲ್ಪ ಸ್ಟೋರಿನ ನೋಡಿ ನಿಮಗೆ ಅನಿಸ್ಲಿಕ್ಕೆ ಇಷ್ಟಪಟ್ಟಿದ್ದೀನಿ. ದಯವಿಟ್ಟು ಇದರಲ್ಲಿ ಏನಾದ್ರು ತಪ್ಪು ಅಂತ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟು ನನ್ನನ್ನು ಕ್ಷಮಿಸಿ. ಜೈ ಹಿಂದ್, ನಮಸ್ತೆ.